ಇವಾಗ ಬೈಲಹೊಂಗಲ. ಹಾಂ, ಕಿತ್ತೂರು ಚೆನ್ನಮ್ಮದ ನಾಡು. ತುಂಬ ಖುಷಿಯಾಯಿತು ನಿಮ್ಮ ಎಲ್ಲರಿಗೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗೆ ಒಂದು ತಿಂಗಳು ಮುಂಚೆನೇ ಅವರು ಹೇಳಿದ್ದಾರೆ ನನಗೆ, ವಿಷ್ಣು ಸರ್ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಷ್ಟು ಇದೇ ಕಾರ್ಯಕ್ರಮಕ್ಕೆ ನನಗೆ ಕರೀರಿಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಲ್ಲರಿಗೆ ನೋಡಿ ತುಂಬ ಖುಷಿ ಆಯಿತು ನನಗೆ. ಮ್ಯಾಮ್, ರಕ್ಷಿತಾ ಮ್ಯಾಮ್, ಯಾ, ಮುಂಬೈಯಲ್ಲಿ ಶಿಕ್ಷಣ. ಹೌದು, ಮುಂಬೈಯಲ್ಲಿ ಕರಾವಳಿಯ ವಾಸ್ತುಸ್ಥಿತಿಯನ್ನು ನೀವು ರೀಲ್ಸ್ ಮಾಡಿ ಬಿಗ್ ಬಾಸ್ ಮನೆಗೆ ಹೋದ್ರಿ. ಒಂದು ವಿಚಿತ್ರ ಅಂದರೆ, ರಕ್ಷಿತಾ ಬಿಗ್ ಬಾಸ್ಗೆ ಹೋದಾಗ ನನ್ನನ್ನು ಹಿಡ್ಕೊಂಡು ನಿಮ್ಮನ್ನು ಹಿಡ್ಕೊಂಡು ಎಲ್ಲರೂ ಒಂದೇ ಪ್ರಶ್ನೆ, ಈ ಚಿಕ್ಕ ಹುಡುಗಿನ ಯಾಕಪ್ಪ ಕರೆಸಿದ್ರಿ ಅಂತ. ರೈಟ್ ಆರ್ ರಾಂಗಾ? ಹೌದು ಅಲ್ವಾ? ಹೌದು. ಸೊ ನನಗೆ ಆ್ಯಕ್ಚುಲಿ ಅಂತ ಗೊತ್ತಿರಲಿಲ್ಲ. ನಾನು ಒಂದ್ಸತಿ ಒಳಗೆ ಹೋದ ನಂತರ ಹೊರಗೆ ಇವಾಗ ಎಂತ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಮನಸ್ಸಲ್ಲಿ ಒಂದು ಬರುತ್ತೆ, ಗೊತ್ತುಂಟಾ, ನನ್ನ ಜನರು ಇದ್ದಾರೆ. ಸೊ ಅದೇ ಒಂದು ಕಾನ್ಫಿಡೆಂಟ್ ಇತ್ತು ನನಗೆ. ಎಂತೆಂಥ ಘಟಾನುಘಟಿಗಳನ್ನು ಅಡಗಿಸ್ಬಿಟ್ರಿ. ನಿಮ್ಮ ಪ್ರಕಾರ ನೀವು ಸ್ವಲ್ಪ ಅಂದರೆ ಫಾಸ್ಟ್ ಭಾಳ ಮಾತಾಡ್ತೀರಾ. ಹೌದು, ನಿಮ್ಮನ್ನು ಅಶ್ವಿನಿ ಗೌಡ ಅಂದರು, ಪಾಪು ಸುಮ್ ಕುಂದ್ರು ಅಂಥೇಳಿ. ನೀವು ಅವಾಗ ಹೇಳಿದ್ರಿ, ನಾನು ನೋಡೋಕೆ ಚಿಕ್ಕವಳಿರ್ಬೋದು ಬಟ್ ನಿಮಗೆ ಟಕ್ಕರ್ ಕೊಡ್ತೀನಿ ಅಂತ ಹೇಳಿ. ಅಶ್ವಿನಿ ಗೌಡ ಬಗ್ಗೆ ಏನು ಅನಿಸುತ್ತೆ? ಅವ್ರು ಹೇಗಿದ್ರು ನಿಮ್ಮ ಜೊತೆಯಲ್ಲಿ? ಇಲ್ಲ, ಆ್ಯಕ್ಚುಲಿ ನಿಮಗೆ ಎಂತಂದರೆ ಹೇಳಿದರೆ, ಬಿಗ್ ಬಾಸ್ ಮನೆಯಲ್ಲಿ ನಾವೊಂದು 24-25 ಜನರು ಇದ್ದರು. ಓಕೆ, ಬೇರೆ ಬೇರೆ ಪರ್ಸ್ನಾಲಿಟಿ. ನಾನು ಹೇಗೆ ಇದ್ದೀನಿ, ಅವರು ಬೇರೆ. ಅಶ್ವಿನಿ ಅವರು ಹೇಗೆ ಇದ್ದರೆ, ರಘುವನ್ನ ಅವರ ಬೇರೆ ಪರ್ಸ್ನಾಲಿಟಿ. ಸೊ 24 ಬೇರೆ 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 ಪರ್ಸ್ನಾಲಿಟಿ. ಆ ಬೇರೆ ಬೇರೆ ಪರ್ಸ್ನಾಲಿಟಿ ಒಂದು ಮನೆಯಲ್ಲಿ ಹೋಗಿದ್ರೆ ಗಡ್ಬಡ ಆಗುತ್ತೆ ಅಲ್ವಾ? ಅದೇ ತುಂಬ ನಾರ್ಮಲ್. ಓಕೆ, ನಾವೊಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರುವಾಗ ಜಗಳ, ಪ್ರೀತಿ, ಅಂದರೆ ಕಿತಾಪತಿ ಆ್ಯಂಡ್ ಹೊಟ್ಟೆ ಕಿಚ್ಚು ಎಲ್ಲ ಇರುತ್ತೆ ಮನೆಯಲ್ಲಿ. ಅದೇ ತುಂಬ ಕಾಮನ್. ಓಕೆ, ಮನೆ ಬಂದ ನಂತರ ಅದೇ ಎಲ್ಲ ಇರಲೇಬೇಕು, ಇಲ್ಲಾಂದರೆ ಮನೆ ಇರಲ್ಲ. ಜಗಳ ಮಾಡಿದರೆ ಕೂಡ ಜಗಳಲ್ಲಿಯೇ ಪ್ರೀತಿ ಆಗೋದಲ್ವಾ? ಅವರು ಒಂದು ವಿಷಯ ಹೇಳ್ತೀನಿ, ನಾವು ಎಷ್ಟು ಜಗಳ ಮಾಡಿದರೆ ಕೂಡ ರಾತ್ರಿ ಇಲ್ಲಾಂದರೆ ಬೆಳಿಗ್ಗೆ ನಾವು ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು, ಅದೇ ಮನೆ ಅಲ್ವಾ? ಸೊ ನನಗೆ ಎಂಥ ಬೇಜಾರಿಲ್ಲ. ನಾವು ಜಗಳ ಮಾಡ್ತೀವಿ, ಮುದ್ದು ಕೂಡ ಮಾಡ್ತೀವಿ, ಜಗಳ ಮಾಡ್ತೀವಿ, ಮುದ್ದು ಮಾಡ್ತೀವಿ, ಆಟ ಆಡ್ತೀವಿ, ಎಲ್ಲ ಮಾಡ್ತೀವಿ. ಸೊ ನಾನು ಖುಷಿಯಲ್ಲಿದ್ದೀನಿ. ಖುಷಿಯಾಗಿದ್ದೀರಾ? ಒಂದೇನು ವ್ಯತ್ಯಾಸ ನೋಡಿ, ವೇದಿಕೆ ಮೇಲೆ ನೀವು ಪಟ 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 ಅಂತ ಮಾತಾಡ್ತೀರಾ. ನಮ್ಮ ಶಾಸಕರು, ನಮ್ಮ ಬೈಲಹೊಂಗಲ ಶಾಸಕರು ಯಾರ ಜೊತೆನೂ ಹೆಚ್ಚು ಮಾತಾಡಲ್ಲ, ಅತಿ ಸಿಂಪಲ್ ಆಗಿದ್ದಾರೆ. ಯಾಕೆ ಮಾತಾಡ್ತಾರೆ ಅಂದರೆ, ಬಿಗ್ ಬಾಸ್ಗೆ ನಿಮ್ಮ ಪ್ಲಸ್ ಪಾಯಿಂಟ್ ಆಗಿದೆ ನಿಮ್ಮ ಮಾತುಗಳು, ನಿಮ್ಮ ಸ್ಟೈಲು. ಅದು ಏನು ಅಂತಂತ ನೀವೇನು ಫೈಟ್ ಮಾಡ್ತಾಯಿದ್ರಿ, ನಿಮಗೆ ಗಿಲ್ಲಿಗೆ ಕಾವ್ಯಾಗೆ ಫೈಟ್ ನಡೀತಾ ಇತ್ತು. ಅಂದರೆ ಒಂದು ಸ್ಪರ್ಧೆ. ಗಿಲ್ಲಿ ಆ್ಯಕ್ಚುಲಿ ಇಲ್ಲಿ 2-3 ದಿವಸ ಮುಂಚೆ ಬಂದ್ರಾ? ಹೌದು, ಬಂದು ಹೋದ್ರು. ಅವರು ಹೇಳಿದ್ರು ನನಗೆ, ಆ ದಿವಸನೇ ಕರಿಬೇಕಿತ್ತಲ್ವಾ ನನಗೆ. ಅಂದರೆ ಯುದ್ಧ ಮಾಡ್ತಿದ್ರ ಇಲ್ಲೂ? ಅಲ್ಲಿ ಸಾಲದು ಅಂತ ಇಲ್ಲಿನೂ ಯುದ್ಧ ಮಾಡ್ತಿದ್ರಾ? ಇಲ್ಲ, ಬಂದರು, ಕಾವ್ಯ ಗಿಲ್ಲಿ ಬಂದು ಹೋದರು. ಮೇಡಮ್, ಈಗ ಒಂದು ಏನಾದರೂ ಡೈಲಾಗ್ ಹೇಳೋಕ್ಕೆ, ಡಾನ್ಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಡ್ಯಾನ್ಸಾ? ಸಿಂಪಲ್ ಆಗಿ ನಿಮ್ಮ ಇಷ್ಟದ ಹಾಡು. ಗಿಲ್ಲಿ ನಟನ ಜೊತೆಗೆ ಕ್ರಶ್ ಹೇಗಿದ್ದು? ಕ್ರಶ್ ಅಲ್ಲ ಸರ್, ನಿಮಗೆ ಗೊತ್ತುಂಟಾ, ಈ ಪ್ರಪಂಚದಲ್ಲಿ ಕ್ರಶ್, ಲವ್ ಬಿಟ್ಟು ಕೂಡ ಫ್ರೆಂಡ್ಶಿಪ್ ಕೂಡ ರಿಲೇಷನ್ ಇರುತ್ತೆ ಈ ಪ್ರಪಂಚದಲ್ಲಿ. ಸೊ ಅವರು ನನ್ನ ಗೆಳೆಯ, ವಂಶದ ಕುಡಿ ಅವರು. ನನ್ನ ಪಬ್ಲಿಕ್ ಆಡಿಯನ್ಸ್ ನಿಮ್ಗೆ ಮೈಕ್ ಕೊಡ್ತಾರೆ. ಯಾರಾದರೂ ಪ್ರಶ್ನೆ ಕೇಳೋದಿದ್ರೆ ಕಾವ್ಯ ಮೇಡಮ್ ಅವ್ರನ್ನ ಕೇಳ್ಬೋದು. ಯಾವುದು ಮೇಡಮ್? ಸಾರಿ, ರಕ್ಷಿತಾ ಮೇಡಮ್ ಅವ್ರನ್ನ ಕೇಳ್ಬೇಕು. ಎಷ್ಟು ಶಾರ್ಪ್ ಇದೆ ನೋಡ್ರಿ. ನಾನು ಬಾಯಿ ತಪ್ಪಿ ಕಾವ್ಯ ಅಂದ್ಕೊಳ್ಳಿ, ಯಾವ ಕಾವ್ಯ ಮೇಡಮ್ ಅಂತ ಕೇಳ್ತಾರೆ. ಇದು ನಾಲೇಜು. ಸೊ ಅಲ್ಲಿ ಸರ್ ಮೈಕೆಲ್ಲಿದೆ? ಇಲ್ಲೇ ಕೊಟ್ಬಿಡಿ. ಯಾರು ಮೇಡಮ್? ನೀವು ಯಾರಾದರೂ ಕೇಳ್ತೀರಾ? ಕೊಡಿ. ಓಕೆ,
ಹಾಯ್ ರಕ್ಷಿತಾ. ಹಾಯ್. ನಿಮ್ಮ ಕಡೆಯಿಂದ ನನಗೆ ಸೇವಂತಿಗೆ ಹಾಡು ಕೇಳಬೇಕಂತ ಆಸೆ. ಎಸ್ ಓಕೆ. ಜಾಸ್ತಿ ಬರಲ್ಲ, ಸ್ವಲ್ಪ ಸ್ವಲ್ಪ. ಹಾಡಿ ಹಾಡಿ. ಸೇವಂತಿಯೇ ಸೇವಂತಿಯೇ ನನ್ನ ಸೇಯಲಿಯಲ್ಲಿ ಗಮ್ಮಂತಿಯೇ, ಸೇವಂತಿಯೇ ಸೇವಂತಿಯೇ ನನ್ನ ಸೇಯಲಿಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಬಲುವಂತ ನೀನು, ಶ್ರೀಗಂಧಕ್ಕಿಂತ ಸೌಂದರ್ಯ ನೀನು, ಜನ್ಮ ಜನ್ಮದ ಪ್ರೀತಿಯೇ ನನ್ನ ಮೆಚ್ಚಿನ ಹಾಡಿದು, ಲಾ 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 ಲಾ. ಓಕೆ, ಧನ್ಯವಾದಗಳು. ರಕ್ಷಿತಾ ರಕ್ಷಿತಾ ವಂಡರ್ಫುಲ್ ರಕ್ಷಿತಾ, ಬ್ಯೂಟಿಫುಲ್ ಆಗಿ ಹಾಡಿದ್ರಿ. ನೆಕ್ಸ್ಟ್ ಯಾರು ಕೇಳ್ತಾರ ಹುಡುಗರು? ಸರ್ ಅಲ್ಲಿ ಯಾರು ಅದು ಕೇಳ್ತಾರಾ? ಅಲ್ಲಿ ಪ್ರಶ್ನೆ ಕೇಳೋದುಂಟು, ಕೊಡ್ರಿ. ಅಲ್ಲಿ ಮಾತಾಡ್ತಾರೆ. ಬಿಗ್ ಬಾಸ್ ಸಿಗ್ನಲ್ ಸೀಕ್ರೆಟ್ ರೂಮ್, ಬಿಗ್ ಬಾಸ್ ಸೀಕ್ರೆಟ್ ರೂಮ್. ಅಯ್ಯೋ, ಅದೇ ಸೀಕ್ರೆಟ್ ರೂಮ್ ಕೇಳುವಾಗನೇ ನನಗೆ ಭಯ ಆಗುತ್ತೆ. ಅದೇ ಒಂದು ಬೇರೆನೇ ಎಕ್ಸ್ಪೀರಿಯನ್ಸ್ ಇತ್ತು. ಹಾ, ನನ್ನ ಜೊತೆಗೆ ಧ್ರುವಂತ ಅಣ್ಣ ಇದ್ರು ಅಲ್ವಾ, ಅದಕ್ಕೆ. ನೋಡಿ, ನೀವು ನಕ್ಕಾಗ ಮಿನುಗುತ್ತಾರೆ, ಕಲ್ಪನಾ ನಕ್ಕಂಗಾಯ್ತು. ಅಲ್ಲಿ ನೀವು ಕ್ವೆಶನ್ಸ್ ಕೇಳಿ ಪ್ಲೀಸ್. ಹಾ ಕೇಳ್ರಿ, ರಕ್ಷಿತಾ, ಹಾ, ನೀವು ಎದ್ದ ಕೂಡಲೇ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿದ್ರಲ್ಲ, ಅಷ್ಟೊಂದು ಎನರ್ಜಿ ನಿಮ್ಗೆ ಹೆಂಗೆ ಬರ್ತಿತ್ತು? ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ, ನನಗೆ ಸಾಂಗ್ ಅಂದರೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಿಂದಲೇ ಕೂಡ ಸಾಂಗ್ ಆದರೆ ನನಗೆ ಡ್ಯಾನ್ಸ್ ಮಾಡಲಿಕ್ಕೆ ತುಂಬ ಇಷ್ಟ. ಸೊ ಸಾಂಗ್ ಕೇಳುವಾಗ ಆಟೋಮ್ಯಾಟಿಕ್ ಆಗಿ ಡ್ಯಾನ್ಸ್. ಇವಾಗೂ ಒಂದು ಡ್ಯಾನ್ಸ್ ಮಾಡ್ಬೋದಾ ನೀವು? ಇವಾಗ ಸದ್ಯದಲ್ಲಿ ನನಗೆ ಹಾಗೆ ಅದೇ ಒಂದು ಮೂಡ್ ಬರಬೇಕು. ಮೂಡ್ ಬಂತು, ಇವಾಗ ಮೂಡ್ ಬಂತು. ಎಸ್, ಆರ್ ಕೆ ರೆಡಿ. ಮೇಡಮ್, ನಿಮ್ಮ ಫೇವ್ರೆಟ್ ಸಾಂಗ್ ನೀವು ಹೇಳಿದ ಹಾಡನ್ನೇ ಹಾಕ್ತಾರೆ. ಯಾವ್ದು ಬೇಕು ಹೇಳಿ, ಒಂದು ನಿಮಿಷ ಮೈಕ್ ಕೊಡಿ, ಇಲ್ಲಿ ಬರ್ರಿ. ಸರ್, ಹಾಗೆ ಡ್ಯಾನ್ಸ್ ಮಾಡಲಿಕ್ಕೆ ಆಗಲ್ಲ ಇವರ ಮುಂಚೆ ಎಲ್ಲ. ಇಲ್ಲ ಇಲ್ಲ, ನೀವು ಮಾತಾಡಿ ಬೇಕಿದ್ರೆ ಆಯ್ತು. ನಾನು ಮಾತಾಡ್ತೀನಿ. ನೀವು ಮಾತಾಡ್ಬೋದು, ಕೇಳ್ಬೋದು ನನಗೆ. ಹಾಗೆ ರಕ್ಷಿತಾ ಶೆಟ್ಟಿ ಮೇಡಮ್ ರವರೇ, ಹಾಂ, ನಮ್ಮ ಉತ್ತರ ಕರ್ನಾಟಕದ ಖ್ಯಾತ ಜಾನಪದ ಕಲಾವಿದ ಪರಶು ಕೋಲರ್ ಅವ್ರನ್ನ ನೀವೇ ಸ್ವಾಗತ ಮಾಡ್ಕೊಳ್ರಿ ವೇದಿಕೆಗೆ. ಪರಶು ಕೋಲರ್ ಅವರು ಆಗಮಿಸಿದ್ದಾರೆ. ಸ್ವಾಗತ, ಸುಸ್ವಾಗತ ಪರಶು ಕೋಲರ್ ಅವರಿಗೆ. ಎಸ್, ಹಾಯ್. ರಕ್ಷಿತಾ ಇವರು ನಮ್ಮ ಉತ್ತರ ಕರ್ನಾಟಕದ ಹಾಯ್, ಫೇಮಸ್ ನಮಸ್ಕಾರ. ಗಾಯಕರು. ಹಾಯ್. ಓಕೆ, ಪ್ರಶ್ನೆ, ಡಾನ್ಸ ಮಾತಾ? ಮಾತು. ಮಾತು, ಡಾನ್ಸ್ ಬೇಡ. ಮತ್ತಲ್ಲೇ ಬಿಗ್ ಬಾಸ್ ಅಲ್ಲಿ ಕುಣಿತಾ ಇದ್ರಿ. ಡ್ಯಾನ್ಸ್ ನೀವು ಅವರು ಇಬ್ರು ಜೊತೆ ಅವರು ಇಲ್ಲಿಯೇ ಡ್ಯಾನ್ಸ್ ಮಾಡಿದ್ರಲ್ವಾ, ಗಿಲಿ ಅವರು ಬನ್ನಿ. ಹಾ. ಅವ್ರ ಹತ್ರ ಮಾತು ಮಾಡ್ತಾ ದಾದ ಬನ್ಪಿನಿ. ಹಾ, ಅವ್ರ ಹತ್ರ ಮಾಡಿಸಿದ್ರು ಅಲ್ವಾ, ನಿಮ್ಗೆ ಸಾಕಾಗ್ಲಿಲ್ವಾ? ಇಲ್ಲ, ನಾವು ಬಂದರ ಕಡೆ ದಿನ ಮಾಡಿಸ್ತೇವೆ, ಅವಾಗ ಸಾಕಾಗತ್ತೆ. ಬೇಡ, ಮಾಡ್ಬೇಕು. ಅವ್ರ ಹತ್ರ ಮಾಡ್ತಿದ್ದೀರಲ್ಲ, ಒಂದ್ ಇವಾಗ ಸಣ್ಣ ನಾನು step. ಮಾಡಲ್ಲ. ಒಂದ್ ಸಣ್ಣ step. ಸೇಮ್ ನಾನು ಮಾಡಲ್ಲ. ಸೇಮ್ ಬೇಡ, ಬೇರೆ ಹಾಡು ಬೇಡ. ದಯವಿಟ್ಟು ನಿಮ್ಮ ಹಾಡು, ನಿಮ್ಮ ಫೇವ್ರೇಟ್ ಹಾಡು ಪ್ಲೀಸ್. 2 ಸ್ಟೆಪ್. ಇಷ್ಟೆಲ್ಲ ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ, ನಿಮಗೋಸ್ಕರ ಬಂದಿದ್ದಾರೆ. ಚಪ್ಪಾಳೆ ಹೊಡೆದ್ರೆ ಡ್ಯಾನ್ಸ್ ಮಾಡ್ತಾರಂತೆ. ದಯವಿಟ್ಟು yes! ಇದು ಹವಾ, ಖುಷಿಯಾಗಿ. ನೀವು ಬರ್ತೀರಾ? ಹಾ, ಅವ್ರು ಬರ್ತಾರ? ಅವ್ರು ಬನ್ನಿ. ನೀವು ಇಲ್ಲ, ಇಬ್ರು ಬರ್ತಾರೆ. ಎಸ್, ಇಲ್ಲಿ ಲೇಡೀಸ್ ಕರ್ಸ್ತಾನೆ ಇಬ್ರನ್ನ. ಹಾ, ಬಾ, ಎಸ್, ಬಾ. ಬನ್ನಿ ಇಬ್ರು. ಹೌದಾ, ಬಯಲ್ ಹೊಂಗಲ್ದ ಡ್ಯಾನ್ಸ್ಗಳು ಬರ್ತಾ ಇದಾರೆ. ಬನ್ನಿ ನೋಡೋಣ. ಅವರು ಪರಸೋಣ ಬೇಕಾ? ನೀವು ಆಡಿ, ನಾವು ಡ್ಯಾನ್ಸ್ ಮಾಡ್ತೀವಿ. ಅವರು ಬೀಟ್ಸ್ ಕೊಡ್ತಾರಲ್ವಾ? ಹಾ, ನೀವು ಆಡಿ. ಇದೆ ನನ್ನ ಮಾಲು ನನ್ನ ಸಾಂಗ್. ಇದೆಲ್ಲಕ ಕರಿಬ್ಯಾಡ ಮಾವ.
ಸರ್ ರಕ್ಷಿತಾ ಹಿತ್ತಲಕ್ಕೆ ಕರಿಬೇಡ ಇದೆಯಾ ಆ ಹಾಡಿಗೆ ಡಾನ್ಸ್ ಮಾಡ್ತಾರಂತೆ ಸಾಧ್ಯನಾ ಆರ್ ಯು ರೆಡಿ ಸೊ ವರ್ಲ್ಡ್ ಫೇಮಸ್ ಡಾನ್ಸರ್ ಪ್ರಭುದೇವ್ ಡಾನ್ಸ್ ಮಾಡಿದಂತ ಇವ್ರು ಹಾಡ್ತಾರ ಅಲ್ಲಿ ಬೇಡವಾ ನನ್ನ ಜೊತೆ ಡೇಟ್ ಆಡೋರ್ಬೇಕಲ್ಲ ರಕ್ಷಿತಾ ನೀ ಆಡ್ತಿ ನಿಂತ್ಕೊಳ್ಳಿ ಹಾ ನೀವು ನಿಂತ್ಕೊಳ್ಳಿ ಆಡ್ತೆ? ಓಕೆ ಬಾ. ಸರ್ ಮ್ಯೂಸಿಷಿಯನ್ ಸರ್ ಕರಕಟ ಧಮನಕ ಹಿತ್ತಲಕ್ಕ ಕರಿಬೇಡ ಮಾವ ಅವ್ರು ಹಾಡ್ತಾರೆ ನೀವು ಬಾರಿಸ್ತಾರೆ ಇವರು ಕುಣಿತಾರೆ ನೀವು ನೋಡ್ಕೊಂಡು ಸುಮ್ ಕುಂದಿರ್ತೀರಾ ಎಸ್ ಬರ್ಲಿ ಜೋರಾದ ಫಾಸ್ಟ್ ಆಗಬೇಕು ಪ್ರೋಗ್ರಾಮ್ ಮಾಡಿದೆ ರಕ್ಷಿತಾ ಪ್ಲೀಸ್ ಕಮ್ ಒಂದೆರಡೇ ಪ್ರಶ್ನೆ ಮುಗಿಸ್ಬಿಡೋಣ ರಕ್ಷಿತಾ 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 ಇಳ್ಕಲ್ ಸೀರ್ಯಾಗ ಮಸ್ತ ಕಾಂತಿ ರಕ್ಷಿತಾ ಥ್ಯಾಂಕ್ ಯು. ನಿನ್ನ ಫೋನ್ ನಂಬರ್ ಕೊಡ್ತೀಯೇನ ರಕ್ಷಿತಾ ಕೊಡ್ತೀನಿ. ಇಸ್ಕೊಳ್ಳಿ ಕಾಕ ಎಸ್ ಹೌದಾ ನಮ್ಮ ಕಡೆ ಕೊಡ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ, ಓಕೆ ಹೆಣ್ಣಿಗೆ ಹೆಣ್ಣೆ ಶತ್ರು ಎಸ್ ಸರ್ ರಾಂಗ್ ಹೆಣ್ಣಿಗೆ ಹೆಣ್ಣೆ ಶತ್ರು ಹೆಣ್ಣಿಗೆ ಹೆಣ್ಣೆ ಶತ್ರು ಆ, ಶತ್ರು ಅಂತ ನಾನು ನಂಬಲ್ಲ. ಯಾಕೆಂದರೆ ಪರಿಸ್ಥಿತಿ ನಮಗೆ ಹಾಗೆ ಒಂದೊಂದು ಟೈಮಲ್ಲಿ ನಾವು ಮಾಡ್ತೀವಿ. ಸೊ ನಾವು ಅವರು ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಪರಿಸ್ಥಿತಿ ಹಾಗೆ ಮಾಡೋದು. ಆದರೂ ಅಶ್ವಿನಿ ಮೇಡಮ್ ನೋಡಿ ನಿಮ್ಗೆ ಸಂಕಟ ಆಗ್ತಾಯಿತ್ತು. ಅಶ್ವಿನಿ ಮ್ಯಾಮ್ ಹೇಗ ಕೂಡ ಇದ್ರೆ ಮನೆಯಿಂದ ಆಚೆ ಬರುವಾಗ ನಾನು ಅವರಿಗೆ ತಾಯಿ ಅಂತ ಹೇಳಿ ಬಂದಿದ್ದೀನಿ, ಗೊತ್ತುಂಟಾ? ಎಸ್ ಬರ್ಲಿ ಚಪ್ಪಾಳೆ ತಾಯಿ ಅಂತ ಹೇಳಿದ್ದಕ್ಕಾಗಿ. ಕಾವ್ಯಾಗೆ ಏನಂತ ಹೇಳಿದ್ರಿ ವೈನಿ ಅಂತ ಹೇಳಿದ್ರಾ? ಯಾರು? ಕಾವ್ಯಾಗೆ ವೈನಿ ಅತ್ತಿಗೆ ಅಂತ ಹೇಳಿದ್ರಾ? ಅವರು ಯಾರು ನನಗೆ ಗೊತ್ತಿಲ್ಲ. ಕಾವ್ಯ ಗೊತ್ತಿಲ್ವಾ? ಏ ಯಾರ್ ನಿಮ್ಮ ಬಿಗ್ಗೆಸ್ಟ್ ಫೈಟರ್ ಅವರು. ಟಾಪಿಕ್ ಚೇಂಜ್ ಮಾಡಿ. ಟಾಪಿಕ್ ಚೇಂಜ್ ಮಾಡೋಣ. ನಾನು ಇಂಟ್ರೆಸ್ಟ್ ಇಲ್ಲ. ಸೊ ಫೈನಲ್ ಬರಬೇಕಾದ್ರೆ ಗಿಲ್ಲಿ ಕಾವ್ಯನ ಕರ್ಕೊಂಡು ಬಂದರು, ರೈಟ್ ಆರ್ ರಾಂಗ್? ಇಲ್ಲ, ಅದು ಟಾಪಿಕ್ ಬೇಡ. ಇಲ್ಲ, 5 ಜನರಿಗೆ ಬರಬೇಕಾದ್ರೆ ಕಾವ್ಯನ ಗಿಲ್ಲಿ ಕರ್ಕೊಂಡು ಬಂದರು, ನಾನಲ್ಲ ಮೀಡಿಯಾ ಹೇಳುತ್ತೆ. ನನಗೆ ಆ್ಯಕ್ಚುಲಿ ನಾನು ಗಮನಿಸ್ಲಿಲ್ಲ. ಮತ್ತಿದ್ರ ಇಲ್ವಾ ಅಲ್ಲಿ? ಇದು ನನಗೆ ಬರಲಿ ಒಂದು ಚಪ್ಪಾಳೆ. ಟೈಮ್ ಇದೆ, ಇನ್ನೂ ಮಾತಾಡ್ಬೋದಿತ್ತು. ಸೊ ಮುಗಿಸೋಣ, ಯಾಕಂದರೆ ಸಚಿನ್ ಸರ್ ನಾಳೆ ಶೂಟಿಂಗ್ ಇದೆ. ಮತ್ತೊಂದು ಸಾರಿ ನಾನು ಕೇಳೋದಿಷ್ಟೇ, ಇಡೀ ಬಯಲುಮಲೆ ಜನತೆ ಮುಗ್ಧ ಮನಸ್ಸಿನ ಮುಗ್ಧ ಹುಡುಗಿ. ಈ ಹುಡುಗಿ ಹೆಂಗಂದ್ರೆ ಪಟ ಪಟ ಮಾತಾಡ್ತಾಳೆ, ಯಾವುದು ಕೂಡ ಬೇರೆಯವ್ರು ಕೆಟ್ಟ ಮಾಡಿಲ್ಲ. ಸೊ ಇತಿಹಾಸ ಅಂದರೆ ಯಾರು ಗೆಸ್ ಮಾಡಿರಲಿಲ್ಲ ರನ್ನರ್ ಅಪ್ ಆಗ್ತಾರೆ ಅಂತೇಳಿ. ಇಡೀ ಕರ್ನಾಟಕದ 7 ಕೋಟಿ ಜನ ಪ್ರೀತಿಯಿಂದ ಫಸ್ಟ್ ರನ್ನರ್ ಆಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಂದ, ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದನೇ ನನಗೆ ಇಲ್ಲಿ ತನಕ ಬರಲಿಕ್ಕೆ ಆಯಿತು. ಓಕೆ, ಇವಾಗ ನಾನು ದೊಡ್ಡ ಟಿ ವಿಯಲ್ಲಿ ಬರಲ್ಲ, ಬಟ್ ಚಿಕ್ಕ ಮೊಬೈಲಲ್ಲಿ ಬರ್ತೀನಿ. ನೀವು ಪ್ಲೀಸ್ ನೋಡ್ತಾ ಇರಿ, ನಮ್ಮ ಕನೆಕ್ಷನ್ ಬ್ರೇಕ್ ಆಗಬಾರ್ದು. ಹಿಂಗೇನೆ ನಾವು ಯಾವಾಗ ಸಾಯುವ ತನಕ ಒಟ್ಟಾಗಿ ಇರೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಮತ್ತೆ ನಾನು ಮತ್ತೊಂದ್ಸತಿ ಬರ್ತೀನಿ ಬೆಳಗಾವ್, ಕರೀರಿ ನನಗೆ ಮಾರೆ. ವೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ನಮಸ್ತೆ, ಬನ್ನಿ. ಓಕೆ, ಬರ್ತೀನಿ. ಬಾಯ್ 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 ಬಾಯ್. ಓಕೆ, ಧನ್ಯವಾದಗಳು. ಎಸ್ ಸಂತೋಷ್ ಅಪ್ಪ ಯಾವನು ಅವನು ಜಾರ್ ಸೊದ್ದಿದ್ದು ಸೊಂಟನೇ ಮುರ್ದೋಯ್ತು ನಂದು. ಯಾವನ್ನೋ ಅಲ್ಲ, ಯಾವಳ್ಳೋ ಬಂಗಾರಮ್ಮ ಅವರ ಭದ್ರಕಾಳಿ ಬಂಗಾರಮ್ಮ ನಿಮ್ಮತ್ತೆ ಕತ್ತಿ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಗಿದೆ ನಿನಗೆ? ನಡುಮನಲ್ಲಿ ನಿಂತ್ಕೊಂಡು ತೈತಕ ಅಂತ ಕುಣಿತಿದ್ಯಲ್ಲ, ಹೇಳೋರು ಕೇಳೋರು ಯಾರು ಇಲ್ವಾ ನಿಂಗೆ? ನಡುಮನೇಲಿ ಕುಂಡಿನ ನಡು ಬೀದಿಲ್ ಕುಣಿಯಕ್ಕಾಗುತ್ತಾ? ಹೋಗಮ್ಮ ಹೋಗು, ಕುಣಿ ಹೋಗು, ಕಲ್ ತಕೊಂಡು ಮಕ್ಕೊಡಿತಾರೆ. ಅಯ್ಯ ನಿನ್ನ ನನಗೆ ಹೇಳ್ತೀನಿ, ನಡುಮನೇಲಿ ಕುಂಡಿನ ನಡು ಬೀದಿಲ್ ಕುಣಿಯಕ್ಕಾಗುತ್ತಾ? ಕುಣಿ ಹೋಗು, ಕಲ್ ತಗೊಂಡು ಹೊಡಿತಾರೆ ನನಗೆ. ಹಾ ಹೊಡಿಲಿ ಬಿಡು, ಆಯ್ತು. ಈ ಟಿವಿ ನಿಂದೆ ಆಗಿರ್ಬೋದು, ರಿಮೋಟು ನಿಂದೆ ಆಗಿರ್ಬೋದು. ನೀನ್ ಈ ತರ ಕೋತಿ ತರ ಕುಣಿತಿದ್ಯಲ್ಲ, ಆ ಮನೆ ನಂದು ಅಂತ ಸ್ವಲ್ಪ ನೆನ್ಪಿರ್ಲಿ. ನೋಡಿದ್ರೆ ಜನ್ರೆ, ಏನ್ ದೊಡ್ಡ ಮೈಸೂರು ಅರಮನೆ ಇಳ್ದು ಮನೆ ನಿಂದೆ ಆಗಿರ್ಬೋದು. ಈ ಮನೇಲಿ ತಂದಿರೋ ಫ್ರಿಡ್ಜು, ವಾಷಿಂಗ್ ಮಿಷಿನ್, ಟಿವಿ ಎಲ್ಲ ನಂದು. ತಂದವರಲ್ಲ ನಿಮ್ಮಪ್ಪ, ಎಲ್ಲ ಸೆಕೆಂಡ್ ಹ್ಯಾಂಡ್ ಐಟಮು. ಏನು ನಮ್ಮ ಅಪ್ಪನ ಸುದ್ದಿನ ಬರ್ತೀಯ? ಬರ್ತೀನಿ ಕಣೆ. ಏನ್ ಮಾಡ್ತೀನಿ ನೋಡು. ಸಿರೆ 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 ಎಲ್ಲೆಲ್ಲೋ
ಮತ್ತೆ ಜಗಳ ಕೊಂಡಿರ್ತಿರ್ಲ ಸೀರೆ ತಗೋಬಾರ ಸೀರೆ ಸೀರೆ ತಂದಿಯಾ? ನಮ್ಮ ಮನೆಯವರು ರೊಕ್ಕ ಕೊಟ್ಟಾಗ್ಯಾರ, ಸೀರೆ ತಗೋತೀನಿ ರೀ. ಏನ್ ನಿನ್ಗೊಬ್ಳಿಗೆ ರೊಕ್ಕ ಕೊಟ್ಟಾನ? ನನ್ನ ಮಗನು ನಂಗೆ ರೊಕ್ಕ ಕೊಟ್ಟಾನೆ, ನಾನು ತಗೋತೀನಿ. ನನ್ನ ಗಂಡ ಅವನು. ಫಸ್ಟ್ ನನ್ನ ಮಗ ಅವನು. ನನ್ನ ಗಂಡ ಅವನು. ನನ್ನ ಮಗ. ನನ್ನ ಗಂಡ. ನನ್ನ ಮಗ. ಅಯ್ಯೋ ನಿಲ್ಲಸ್ರಿ ಅವ್ವ ನಿಲ್ಲಸ್ರಿ, ಏನ್ ಜಗಳ ಆಡ್ತೀರಿ? ಸೀರೆ ತಗೋಬರಿಲ್ಲ, ಚಲೋ ಚಲೋ ಸೀರೆ ಬಂದಾವ. ಹೌದಲ್ವಾ? ಬಿಳಿ ಸೀರೆ ಇದೆನಾ? ಇಲ್ಲ ಯಾವ ಕರಿ ಸೀರೆ? ಇಲ್ಲ ಯಾವ ರೆಡ್ ಸೀರೆ? ಇಲ್ಲ ಯಾವ ನನಗೆ ಅದ ಬೇಕು. ನಂಗೂ ಅದ ಬೇಕು. ಎಲ್ಲಿಂದ ಸರ್ ತೀರೆ ಸೀರೆ ಇಲ್ಲ ಅಂದ್ರ ಬೇರೆ ತಗೋರ್ಲ ರಗಡ್ ರಗಡ್ ಚಲೋ ಹಿಡ್ಕಲ್ ಸೀರೆ ಬಾಯಿಲಮ್ಮ ಸೀರೆ ಅದಾವ. ನನಗೆ ಅದೇ ಬೇಕು. ಅವ್ವ ತಗೋರಿ ಅವ್ವ ಚಲೋ ತಗೋರಿ ಅವ್ವ. ನಾನು ಜೀವ ಹಾಕೋದ ಸಾಕ, ಸೀರೆ ಹೋದ್ರೆ ಹೋಗಲ್ಲ. ಹಬ್ಬ ಹೆಂಗ ಹೊಡೆದಾಡ್ಕೊಂಡು ಕಳಿಸಿ ಸೀರೆ ಉಳಿಸ್ಕೊಂಡ್ಬಿಟ್ಟೆ. ಈ ಒಂದು ಸೀರೆ ಸಿಕ್ತು ನನಗೆ. ಏನ್ ಮಾಡೋದು ಈ ಸೀರೆ ಕೊಡೋಣ. ಅಯ್ಯೋ ಕಳ್ಳ ಬರ್ಬೇಕಿತ್ತಲ್ಲ. ಮ್ಯೂಸಿಕ್ ಕಳ್ಳ ಏಯ್ ಕಳ್ಳರು ನಾವೆಲ್ಲರೂ ಕಳ್ಳ 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 ಕಳ್ಳರು ನಾವೆಲ್ಲರೂ. ನಮಸ್ಕಾರ ಭೋಗ ಮಂದಿ, ಎಲ್ರು ಹೇಗಿದ್ರು? ಎನರ್ಜಿನೇ ಇಲ್ಲ. ಅಯ್ಯಪ್ಪ ಯಾರು ಅಪ್ಪ? ನಾನಾ ಕಳ್ಳ. ಏಯ್ ನೋಡಕೊಳ್ಳೆ ಸೀದಾಗಿರೋ ಸೀಬೆ ನಂಗಿದಾನೆ, ಕಳ್ಳ ಅಂತೆ ಕಳ್ಳ. ಏ ಮರ್ಯಾದಿಂದ ಹೇಳ್ತಾ ಇದೀನಿ ಕೇಳು, ಕತ್ತಲ್ಲಿರೋದು ಕಿವಿಯಲ್ಲಿರೋದು ಬಿಚ್ಕೊಟ್ರೆ ಸರಿ, ಇಲ್ಲ ಚುಚ್ಚು ಬಿಡ್ತೀನಿ. ಚುಚ್ಚು ಬಿಡ್ತೀಯಾ? ಕಾಲೇಜ್ ಚಪ್ಪಲಿ ಇದೆ, ಬಿಚ್ಕೊಡ್ಲಾ? ಬೇಡ ಬೇಡ. ಕಾಲಲ್ಲಿರೋದು ಕೈಯಲ್ಲಿರೋದು ಎಲ್ಲ ಬಿಚ್ಕೊಡ್ಬೇಕು. ಹೋಗ್ ಕದಿ ಹೋಗು ಮಗನ, ಕದಿ ಹೋಗು. ಏಯ್ ಕೊಡು, ಮರ್ಯಾದಿಂದ ಹೇಳ್ತಾ ಇದೀನಿ, ಹೊಡ್ಬೇಕು ಕೊಡು. ನೋಡಿಲಿ, ಇದು ಅಪ್ಪಟ ಬಂಗಾರ. ಆಯ್ತಾ ಇಲ್ಲ ಬಿಚ್ಚಕ್ಕೆ? ನೀನೇ ಬಿಚ್ಚು. ಏ ಐತೆ ಐತೆ. ಏ ಅವಳೇನ್ ನೋಡ್ತೀಯಾ? ಸ್ವಲ್ಪ ನನ್ ನೋಡು. ಡೈಮಂಡ್ ಡೈಮಂಡ್ ನೆಕ್ಲೆಸ್ ತಗೋ. ಡೈಮಂಡ್ ಲಕ್ಷಿತು. ಭಾಳ ಸಂತೋಷ, ಭಾಳ ಸಂತೋಷ. ಇವಳ್ದು ಡೈಮಂಡ್ ನೆಕ್ಲೆಸ್ ಅಷ್ಟೇ. ನನ್ನ ಹತ್ರ ನೋಡು. ಒಂದ್ ನಿಮಿಷ. ಒಂದು ನಿಮಿಷನ ಯಾವನಿಗೆ ಗೊತ್ತು? ಏನ್ ಮಾಡಕ್ ಹೋಗಿದ್ದಾಳಿ ಕಾಗೆ ಮುತ್ತಿ? ಎಲ್ಲಗಳೇನು ನೋಡಿಲಿ, ಜುಮ್ಕಿ ಜುಮ್ಕಿ. ನನ್ನ ಹತ್ರ ನೀಟೆ ಹೇಳು. ತಂದಿದ್ದು ನಾನು. ಸರಾ 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 ನೋಡು. ನೋಡು ನನ್ನ ನೋಡು. ಡೈಮಂಡ್ ಡೈಮಂಡ್ ನೋಡು. ಇವುಗಳದು ನೋಡು. ತಗೋ, ಎಲ್ಲ ತಗೋ. ತಗೊಳ್ಳೋ. ಆಯ್ತು. ಏಯ್ ನನ್ನ ಮಡ್ವೆ ಎತ್ಕೋಗೋ. ಆಯ್ತು. ನನ್ನ ಮಡ್ವೆ ಎತ್ಕೊಂಡು ಹೋಗೋ, ಇಲ್ಲ ಅಂತಂದ್ರೆ ನಿನ್ನ ಪೀಸ್ ಪೀಸ್ ಮಾಡಕ್ ಬಿಡ್ತೀನಿ. ಏಯ್ ಅವಳ ಮಡ್ವೆ ಮುಟ್ಟಿದ್ರೆ ನಿನ್ನ 2 ಭಾಗ ಮಾಡ್ಬಿಡ್ತೀನಿ. ನನ್ನ ಮಡ್ವೆ ತಗೊಂಡು ಹೋಗಿಲ್ಲ ಅಂದ್ರೆ ನಿನ್ನ ಜಾರ್ ಸೊದ್ದಾಕ್ ಬಿಡ್ತೀನಿ. ಏಯ್ ನನ್ನ ಮಡ್ವೆ ತಗೋ ಹೋಗ್ಲಿಲ್ಲ ಅಂದ್ರೆ ನೀನ್ ಇವತ್ತು ಚಿಕನ್ ಬಿರಿಯಾನಿ. ನನ್ನ ಮಡ್ವೆ ನನ್ನ ಮಡ್ವೆ ನನ್ನ ಮಡ್ವೆ ನನ್ನ ಮಡ್ವೆ ನನ್ನ ಮಡ್ವೆ. ತಿಳಿಸ್ರಮ್ಮ, ಸುಸ್ತಾಯ್ತು ನಿಮ್ ಜಗಳ ಬಿಡ್ಸತ್ಗೆ. ಸ್ವಲ್ಪ ಪಾನಿ ಪಿಯಾರೇ ಬೇಟ. ಸರಿ ಕಳ್ಳ, ಈಗಲೇ ತಗೊಬರ್ತೀನಿ. ಪಾಪು ಇದು. ಆಯ್ತು ಆಯ್ತು. ನಾನು ಜ್ಯೂಸ್ ತಗೊಬರ್ತೀನಿ. ಆಯ್ತು ಆಯ್ತು. ತಗೋ ತಗೋ ತಗೋ. ಏಯ್ ನಾನ್ ಫಸ್ಟ್ ಅಂದಿದ್ದು. ನನ್ ನೀರ್ ಕೊಡಿ. ನನ್ ಜ್ಯೂಸ್ ಕೊಡಿ. ನನ್ ನೀರ್ ಕೊಡಿ. ಜ್ಯೂಸ್ ಕೊಡಿ. ನನ್ ನೀರ್ ಕೊಡಿ. ಜ್ಯೂಸ್ ನೀರು ಜ್ಯೂಸ್. रुको जरा सबर करो. ನನ್ ಜ್ಯೂಸ್ ತಾನೇ ಚೆನ್ನಾಗಿದ್ದಿದ್ದು. ನನ್ ನೀರೇ ತಾನೇ ಚೆನ್ನಾಗಿದ್ದಿದ್ದು. ಜ್ಯೂಸ್ ಜ್ಯೂಸ್. ಶಿಬಿರಮ್ಮ
ನಿನ್ನ ಜ್ಯೂಸು ಚೆನ್ನಾಗಿತ್ತು, ನಿನ್ನ ನೀರು ಚೆನ್ನಾಗಿತ್ತು. ಸರಿ, ನಾ ಇನ್ನು ಬರ್ತೀನಿ. ನನ್ನ ಒಡವೆ ಬಾಕ್ಸ್ ತಗೋಗು. ಆಯ್ತಾಯ್ತು. ನನ್ನ ಒಡವೆ ಬಾಕ್ಸ್ ತಗೊಂಡು ಹೋಗು. ನನ್ನ ಒಡವೆ, ನನ್ನ ಒಡವೆ, ನನ್ನ ಒಡವೆ, ನನ್ನ ಒಡವೆ, ನನ್ನ ಒಡವೆ ಕಣ, ನನ್ನ ಒಡವೆ. ಒಂದು ನಿಮಿಷ, ಕೈ ಹಿಡ್ಕೊ, ಹಂಗೆ ಹಿಡ್ಕೊ. ಎಳ್ದು ಬಿಡ್ರಿ, ಹರಿದು ಬಿಡ್ರಿ. ಅವಾಗ್ಲಿದೆ ಹೇಳೋಗೋತೀರಿ, ಸುಮ್ಮಿರ್ರಿ ಬೇ. ನಿಮ್ಮಿಬ್ಬರು ಒಡವೆನ ತಗೊಂಡು ಹೋಗ್ತೀನಿ. ನಿಮ್ಮಿಬ್ಬರು ಒಡವೆ ಬೇಡಕ್ಕೆ ಆಗಿಲ್ಲ ನನಗೆ. ನಾನು ಕದ್ದಿದ್ದು ಕೊಟ್ಟು ಬಿಡ್ತೀನಿ. ಅವನು ಕದ್ದಿರೋದ ಕೊಟ್ಟು ಹೋಗ್ತಾನಂತೆ. ಕೊಟ್ಟೋಗ್ಲಿ, ಕೊಟ್ಟೋಗ್ಲಿ. ನಿಂಗಮ್ಮಕ್ಕನ ಮನೆ ಹೇಳ್ದೆ. ನಿಂಗಮ್ಮ, ಇದು ರಾಮಕ್ಕನ ಮನೆ ಹೇಳ್ದೆ. ರಾಮಕ್ಕ, ಗೋವಿಂದ, ಇವೆಲ್ಲ ನನ್ನ ಮನೇಲೆ ಕದ್ದಿದ್ದೆ. ನಿಮ್ಮ ಮನೇಲಿ ನೀನೇ ಕದ್ದಿದ್ದ? ಯಸ್. ಅಕ್ಕ, ನಿಮ್ಮ ಪಾದಕ್ಕೆ ಒಂದು ಸ್ವಲ್ಪ ಜೆರಾಕ್ಸ್ ಮಾಡಿಸ್ಕೊಡ್ತೀರಾ? ಯಾಕೆ? ನಮ್ಮ ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಳಕ್ಕೆ. ಅದಕ್ಕೆ ಜೆರಾಕ್ಸ್ ಎಲ್ಲ ಮಾಡ್ಕೊಡಲ್ಲ, ಮಲ್ಕೊಂಬಿಡು, ತುಳಿದಾಕ್ಬಿಡ್ತೀನಿ. ನಾ ಮಲ್ಕೊಂಬಿಡು, ತೊಳೆದಾಕ್ಬಿಡ್ತೀನಿ. ಕಳ್ಳ ಬಪ್ಪ ಬಂಗಾರ ಯಾಕೆ ಬೇಕಾರ? ಅತ್ತೆ, ಸಸೆ ಮುದ್ದು